ಇವತ್ತಿನಿಂದ 3 ದಿನ ಶಾಸಕರಿಗೆ ಸಿಎಂ ಕೌನ್ಸಿಲಿಂಗ್ ಮಾಡೋರಿದ್ದಾರೆ. ಶಾಸಕರ ಜೊತೆ ಸಿಎಂ ಸಿದ್ದರಾಮಯ್ಯ ಪ್ರತ್ಯೇಕ ಚರ್ಚೆ. ಇವತ್ತಿನಿಂದ 3 ದಿನ ಸಿಎಂ ಮೀಟಿಂಗ್ ಮಾಡೋರಿದ್ದಾರೆ. ಒಬ್ಬ ಶಾಸಕರಿಗೆ 10 ನಿಮಿಷ ಮಾತಾಡೋದಕ್ಕೆ ಅವಕಾಶ ಇದೆ. ಜಿಲ್ಲಾವಾರು ಶಾಸಕರಿಗೆ 30 ನಿಮಿಷದಿಂದ 1 ಗಂಟೆ. ಈಗಾಗಲೇ 50 ಕೋಟಿ ರೂಪಾಯಿ ಅನುದಾನ ಸಿಎಂ ಕೊಟ್ಟಿದ್ದಾರೆ. ಅನುದಾನದ ಬಗ್ಗೆ ಶಾಸಕರು ವಿವರಣೆ ನೀಡಬೇಕು. ಅಂದಾಜು ವೆಚ್ಚ, ಯಾವ ಇಲಾಖೆ ಅನ್ನೋದ್ರ ಬಗ್ಗೆ ಅವರು ವಿವರಣೆ ಕೊಡಬೇಕಾಗತ್ತೆ. ತಮ್ಮ ತವರು ಜಿಲ್ಲೆಯಿಂದಲೇ ಸಭೆಯನ್ನ ಸಿಎಂ ಆರಂಭಿಸಿದ್ದಾರೆ. ಇವತ್ತು ಮೈಸೂರು ಜಿಲ್ಲೆಯ ಶಾಸಕರ ಜೊತೆ ಮೊದಲ ಸಭೆ ಇರುತ್ತೆ. ಜಿಲ್ಲೆಯ 6 ಜಿಲ್ಲೆಗಳ ಶಾಸಕರ ಜೊತೆ ಸಭೆ ಇದೆ. ಸಿಎಂ ಸಿದ್ದರಾಮಯ್ಯ ಶಾಸಕರ ಅಸಮಾಧಾನ ತಣಿಸೋದಕ್ಕೆ ಮುಂದಾಗಿದ್ದಾರೆ. ಇತ್ತೀಚೆಗೆ ಸುರ್ಜೇವಾಲಾ ಶಾಸಕರ ಜೊತೆ 1-to-1 ಮೀಟಿಂಗ್ ಮಾಡಿದ್ರು. ಅದಾದ ಮೇಲೆ ಸಚಿವರ ಜೊತೆ ಮಾಡಿದ್ರು. ಸಹಜವಾಗಿ ಸಿದ್ದರಾಮಯ್ಯ ಅವರಿಗೆ ಇದು ಇರುಸು ಮುರುಸು ಉಂಟು ಮಾಡಿತ್ತು. ಅದಾದ ಮೇಲೆ ಈ ಡೆವಲಪ್ಮೆಂಟ್ ಆದ ಮೇಲೆ ಶಾಸಕರಿಗೆ ಅನುದಾನಗಳು ಬಿಡುಗಡೆಯಾದವು. ಮತ್ತೊಂದು ಕಡೆ ಸಿದ್ದರಾಮಯ್ಯ ಬಣದ ಶಾಸಕರನ್ನ ಸೆಳೆಯುವ ಪ್ರಯತ್ನಗಳು ನಡೀತಾ ಇರೋದ್ರಿಂದ ಸಿದ್ದರಾಮಯ್ಯ ಅಲರ್ಟ್ ಆಗಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಸಿದ್ದರಾಮಯ್ಯ 1-to-1 ಮೀಟಿಂಗ್ಗೆ ಸಿದ್ಧವಾಗಿದ್ದಾರೆ. ಅಂದ್ರೆ ಆಯಾ ಜಿಲ್ಲೆಯ ಶಾಸಕರಿಗೆ 10 ನಿಮಿಷ ಟೈಮ್ ಕೊಟ್ಟಿದ್ದಾರೆ. ಜೊತೆಗೆ ಕೊಟ್ಟಿರೋ ಅನುದಾನದ ಬಗ್ಗೆ ಲೆಕ್ಕ ಕೇಳ್ತಾ ಇದ್ದಾರೆ. ಸೊ ಇವತ್ತಿನ ಮೀಟಿಂಗ್ ಸರ್ಕಾರದ ವಲಯದಲ್ಲಿ ಸ್ಪೆಷಲಿ ರಾಜಕೀಯವಾಗಿ ಎಷ್ಟು ಮುಖ್ಯ ಆಗಿದೆ, ಇನ್ನು ಮುಂದೆ ನಡೀತಾ ಇರುವಂತಹ ಮೀಟಿಂಗ್ಗಳು? ಭಾವನಾ, ಈಗ ಸುರ್ಜೇವಾಲಾ ಶಾಸಕರ ಜೊತೆಗೆ 1-to-1 ಸಭೆ ನಡೆಸಿ ಹೋದ ಬಳಿಕ ಮುಖ್ಯಮಂತ್ರಿಗಳು ಈಗ ಮತ್ತೊಮ್ಮೆ ಜಿಲ್ಲಾವಾರು ಕಾಂಗ್ರೆಸ್ ಶಾಸಕರ ಸಭೆ ಕರೆದಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆಗೆ ಕಾಂಗ್ರೆಸ್ನ ಶಾಸಕರು ಇರ್ತಾರೆ. ಶಾಸಕರು ಅಂದ್ರೆ ಜಿಲ್ಲೆಯಲ್ಲಿ ಹೆಚ್ಚು ಶಾಸಕರು ಇರುವ ಕಡೆಗೆ 1 ಗಂಟೆ ಅವಕಾಶಗಳನ್ನು ಕೊಡಲಾಗಿದೆ. ಪ್ರತಿ ಶಾಸಕರಿಗೂ 10 ರಿಂದ 15 ನಿಮಿಷ ವಿವರಣೆ ಹೇಳೋದಕ್ಕೆ ಕೊಟ್ಟಿದ್ದಾರೆ. ಅಂದ್ರೆ 50 ಕೋಟಿ ಅನುದಾನವನ್ನ ಇತ್ತೀಚೆಗಷ್ಟೇ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು. ಈಗ ಅದರಲ್ಲಿ 37.5 ಕೋಟಿ ಬೇರೆ ಬೇರೆ ಇಲಾಖೆಗಳಿಗೆ, ಅಂದ್ರೆ ಗ್ರಾಮೀಣಾಭಿವೃದ್ಧಿ ಇಲಾಖೆ, ಲೋಕೋಪಯೋಗಿ ಇಲಾಖೆಯಿಂದ ಕಾಮಗಾರಿಗಳನ್ನ ಮಾಡೋದು ಆಯಾ ಕ್ಷೇತ್ರಕ್ಕೆ ಹೋಗುತ್ತೆ. ಇನ್ನೊಂದು 12.5 ಕೋಟಿ ಶಾಸಕರ ವಿವೇಚನೆಗೆ ಬಿಟ್ಟಿದ್ದಾರೆ. ಅಂದ್ರೆ ರೈಟ್, ಎಸ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಅನುದಾನದ ಲೆಕ್ಕ ಕೇಳೋರಿದ್ದಾರೆ ಸಿದ್ದರಾಮಯ್ಯ. ಇದರ ಜೊತೆಗೆ ಶಾಸಕರ ಜೊತೆ ಮಾತನಾಡಿ ಪರಿಸ್ಥಿತಿಯನ್ನ ತನ್ನ ನಿಯಂತ್ರಣದಲ್ಲೇ ಇರಿಸಿಕೊಳ್ಳೋದಕ್ಕೆ ಶತಾಯಗತಾಯ ಪ್ರಯತ್ನಗಳಾಗತ್ತೆ. ಸುರ್ಜೇವಾಲಾ ಅತಿಯಾದ ಮೂಗು ತೂರಿಕೆಯಿಂದಾಗಿ ಸಿದ್ದರಾಮಯ್ಯ ಬಣ ಕುಪಿತವಾಗಿತ್ತು. ಹೈಕಮಾಂಡ್ಗೂ ಕೂಡ ಇದರ ಬಗ್ಗೆ ತನ್ನ ಅಸಮಾಧಾನ ಹೊರಹಾಕಿತ್ತು. ಇನ್ನು ರಾಜ್ಯದಲ್ಲಿ ಮತ್ತೆ ದಲಿತ ಸಿಎಂ ಕೂಗು ಮೊಳಗಿದೆ. ಬದಲಾವಣೆಗೆ ಹೈಕಮಾಂಡ್ಗೆ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ತೀರ್ಮಾನವೇ ಅಂತಿಮ ಆಗುತ್ತೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಬಸವರಾಜ ರಾಯರೆಡ್ಡಿ ಮಾತಾಡಿದ್ದಾರೆ. ಯಾರು ಬೇಕಾದರೂ ಸಿಎಂ ಆಗಬಹುದು, ತಪ್ಪೇನಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಆಗೋದಕ್ಕೆ ಅರ್ಹ ವ್ಯಕ್ತಿ. ಖರ್ಗೆ ಪ್ರಧಾನಿಯಾಗೋದಕ್ಕೆ ನಾನು ವಿಶ್ ಮಾಡ್ತೀನಿ ಅಂತ ಹೇಳಿಕೆ ನೀಡಿದ್ದಾರೆ. ಇದು ಸಂಚಲನ ಮೂಡಿಸ್ತಾ ಇದೆ. ಯಾರು ಬೇಕಾದರೂ ಸಿಎಂ ಆಗಬಹುದು. ನಮ್ಮ ಜೊತೆಗೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದಂಥ ಹಿರಿಯ ಶಾಸಕ ಬಸವರಾಜ ರಾಯರೆಡ್ಡಿ ಅವರಿದ್ದಾರೆ. ಅಧಿಕಾರ ಹಂಚಿಕೆ ಚರ್ಚೆ ನಿಮ್ಮಲ್ಲೇ ಜೋರಾಗಿ ನಡೀತಾ ಇದೆ. ಈ ಕಾರಣಕ್ಕಾಗಿ ಶಾಸಕರನ್ನ ವಿಶ್ವಾಸಕ್ಕೆ ಪಡಿಬೇಕು, ಆ ಕಾರಣಕ್ಕಾಗಿ ಸಭೆ ಇದು. ನಾನು ಇದನ್ನು ಒಪ್ಪೋದಿಲ್ಲ. ರಾಂಗ್. BR ಪಾಟೀಲ್ ಆಗಲಿ, ರಾಜು ಕಾಗೆ ಆಗಲಿ, ಅಥವಾ ಅವ್ರು ಯಾರು ಇದಕ್ಕೆ ಸಂಬಂಧವೇ ಇಲ್ಲ. ಇದು ಫೆಬ್ರವರಿ ಮಾರ್ಚ್ ತಿಂಗಳಲ್ಲೇ ತೀರ್ಮಾನ ಆಗಿದೆ. ಜುಲೈ ತಿಂಗಳಲ್ಲಿ ಯಾಕೆ ಕೊಡಬೇಕಂತ ಮಾಡಿದ್ವಿ ಅಂದರೆ, ಒಂದು ವರ್ಷದಲ್ಲಿ ಒಂದು 3 ತಿಂಗಳು ಬೇಕಾಗುತ್ತೆ ಹಣ ಸಂಗ್ರಹಣೆ ಆಗಬೇಕಾದ್ರೆ. 25-26ನೇ ಸಾಲಿನ ಫಸ್ಟ್ ಕ್ವಾರ್ಟರ್ ಈಗ ಜೂನ್ ಎಂಡಿಗೆ ಮುಗೀತು. ಅದಕ್ಕೆ ಜುಲೈ ತಿಂಗಳಲ್ಲಿ ಮಾಡಿದರೆ ಮುಂದೆ ಅವರ ಅಭಿವೃದ್ಧಿ ಕೆಲಸಕ್ಕೆ ಸಹಾಯ ಆಗ್ತದೆ ಅಂತ ಮಾಡಿದ್ದೇವೆ ಹೊರತು ಶಾಸಕರ ಅಸಮಾಧಾನ ಇಲ್ಲ. ಶಾಸಕರಿಗೆ ಇದಕ್ಕೂ ಇದು ಸಂಬಂಧವಿಲ್ಲ. ಕೊಡಬೇಕಂತ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ್ದಾರೆ. ಓಕೆ, ಒಂದು ಕಡೆ ಮುಖ್ಯಮಂತ್ರಿಗಳೇ ಹೇಳಿದರು ದೆಹಲಿಯಲ್ಲಿ, ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ. ಇದು ಹೇಳಿದ ಮೇಲೂ ಕೂಡ ಕಾಂಗ್ರೆಸ್ನ ಒಳಗೆ ದಲಿತ ಸಿಎಂ ಕೂಗು ಜೋರಾಗಿದೆ. ದಲಿತರು ಸಿಎಂ ಆಗಕ್ಕೆ ಇನ್ನೊಂದೇ ಮೆಟ್ಲು ಬಾಕಿ ಇದೆ ಅಂತ ನಿಮ್ಮದೇ ಪಕ್ಷದ ಶಾಸಕರು ವೇದಿಕೆಯಲ್ಲಿ ಹೇಳ್ತಾ ಇದ್ದಾರೆ. ಸೊ ಆ ಥರ ಚರ್ಚೆ ಇದೆಯಾ ಸರ್? ಆ ಥರದ ಚರ್ಚೆ ಏನೂ ಪ್ರಾರಂಭ ಆಗಿಲ್ಲ. ಈಗ ನಮ್ಮ ಪಕ್ಷದ AICC ಅಧ್ಯಕ್ಷರು ಯಾರು? ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ರು, ಯಾರು ಮಾತಾಡಬಾರ್ದು, ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಂತೇಳಿ. ಹೈಕಮಾಂಡ್ ಅಂದರೆ ಯಾರು? ವರ್ಕಿಂಗ್ ಕಮಿಟಿ. ಈಗ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ 5 ವರ್ಷಕ್ಕೆ
ಆಯ್ಕೆ ಮಾಡಿರ್ತೀವಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ. ಒಂದು ಸಲ ಅವ್ರು ಆಯ್ಕೆ ಆದಮೇಲೆ 5 ವರ್ಷ ಮಧ್ಯದಲ್ಲಿ ಬದಲಾವಣೆ ಬೇಕಾದರೆ ಪಕ್ಷದ ಹೈಕಮಾಂಡ್ನವರು ಒಂದು ಶಾಸಕಾಂಗ ಪಕ್ಷದ ಸಭೆ ಕರೆದು ಯಾರು ಆಗಬೇಕಪ್ಪ ಅಂತ ಹೇಳಿ ಅವ್ರು ಯಾರನ್ನ ಮಾಡಬೇಕು ಅಂಥೇಳಿ ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಹೊರತು ಬೇರೆ ಯಾರೂ ಮಾಡಲಿಕ್ಕೆ ಬರೋಲ್ಲ. ಈಗ ಆ ಸಂದರ್ಭ ಬರೋದೇ ಇಲ್ಲ. ಮುಖ್ಯಮಂತ್ರಿ ಕುರ್ಚಿ ಖಾಲಿನೂ ಇಲ್ಲ, ಮುಖ್ಯಮಂತ್ರಿಗಳ ಬದಲಾವಣೆ ಆಗಬೇಕಂತ ಚರ್ಚೆನೂ ಇಲ್ಲ. ಯಾರೋ ಒಬ್ಬರು ವೈಯಕ್ತಿಕವಾಗಿ ಮಾತಾಡ್ತಿರ್ಬೋದು, ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಅಲ್ಲ, ಶಾಸಕರ ಅಭಿಪ್ರಾಯ ಏನು ಅಂದರೆ, ಈಗ ಅಧಿಕಾರ ಹಂಚಿಕೆಯಲ್ಲಿ ಜಟಾಪಟಿ ನಡೆಯುತ್ತೆ, ಇವರಿಬ್ಬರು ಬೇಡ ಅನ್ನೋ 3ನೇವ್ರ ಆಪ್ಷನ್ ಬಂದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಂದು ಕೂರಿಸ್ಬೋದು, ದಲಿತರು ಮುಖ್ಯಮಂತ್ರಿ ಮಾಡೋವಂಥ ಅವಕಾಶ ಇದೆ ಅನ್ನೋ ಚರ್ಚೆಗಳಿದೆ. ಯಾರು ಬೇಕಾದರೂ ಆಗ್ಬೋದು ಮುಖ್ಯಮಂತ್ರಿ, ಅದೇನು ತಪ್ಪೇನಿಲ್ಲ. ಎನಿಬಡಿ ಕ್ಯಾನ್ ಬಿಕಮ್. ಆದರೆ ಆ ಸಂದರ್ಭ ಬಂದಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ ಸರ್, ಖರ್ಗೆ ಅವರು ನಿನ್ನೆ ಆಡಿದಂಥ ಮಾತು, ನಾನು ಪಕ್ಷಕ್ಕಾಗಿ ಸಾಕಷ್ಟು ಮಾಡಿದೆ, ಆದರೆ ನನಗೆ ಅನ್ಯಾಯ ಆಯಿತು, ನಾನು ಮಾಡಿದ ಶ್ರಮ ಎಲ್ಲ ನೀರಿನಲ್ಲಿ ಹೋಮ ಮಾಡಿದಾಗ ಆಯಿತು ಅನ್ನುವಂಥದ್ದಿದೆ. ಇನ್ನೊಂದು ಕಡೆ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಕೂಗುಗಳು ಕೂಡ ಹೆಚ್ಚಾಗ್ತಾ ಇದೆ, ಅವರು ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅನ್ನುವಂಥ ಚರ್ಚೆಗಳು ಕೂಡ ಇದ್ದಾವೆ. ಈ ವಿಚಾರದಲ್ಲಿ ತಮ್ಮ ಅಭಿಪ್ರಾಯ? ನನಗೆ ಆ ವಿಚಾರದಲ್ಲಿ ಗೊತ್ತಿಲ್ಲ. ಅವ್ರದ್ದು ಪತ್ರಿಕೆಯಲ್ಲಿ ಓದ್ದು 1994 99 ಹಿ ವಾಸ್ ದಿ ಲೀಡರ್ ಆಫ್ ದಿ ಅಪೋಸಿಷನ್ ಆ್ಯಂಡ್ ಲೀಡರ್ ಆಫ್ ದಿ ಕಾಂಗ್ರೆಸ್ ಲೆಜಿಸ್ಲೇಚರ್ ಪಾರ್ಟಿ. ಸಹಜವಾಗಿ 99ನಲ್ಲಿ ನಾನು ಮುಖ್ಯಮಂತ್ರಿ ಆಗಬೇಕಾಗಿತ್ತು, ತಪ್ಪಿತು ಅನ್ನೋಂಥ ನೋವನ್ನು ತೋಡ್ಕೊಂಡಿದ್ದಾರೆ. ಗೊತ್ತಾಯ್ತಲ್ಲ, ಆವಾಗ ನಾನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರಲಿಲ್ಲ. ಮತ್ತು ಈಸ್ ಎ ಡಿಸರ್ವಬಲ್ ಮ್ಯಾನ್. ಮುಖ್ಯಮಂತ್ರಿ ಆಗಬಾರ್ದಲ್ಲ. ನಾನು ಮೈ ಪರ್ಸನಲ್ ವಿಶ್ ದ್ಯಾಟ್ ಈ ಶುಡ್ ಬಿ ಎ ಪ್ರೈಮ್ ಮಿನಿಸ್ಟರ್. ವೈಯಕ್ತಿಕವಾಗಿ ನಾನು ಅವ್ರನ್ನ AICC ಅಧ್ಯಕ್ಷರಾಗಬೇಕಂತ 2019ನಲ್ಲಿ ಹೇಳಿದವನು. ಈಗ ಅವರು ಪ್ರಧಾನಮಂತ್ರಿ ಆಗಲಿ ಅಂತ ವಿಶ್ ಮಾಡೋನು ನಾನು. ಯಾರಿಗೆ ಗೊತ್ತು, he knows he may become the prime minister also if time comes. ಇದಿಷ್ಟು ಬಸವರಾಜ ರಾಯರೆಡ್ಡಿ ಅವರ ಮಾತು. ಕ್ಯಾಮರಾಮನ್ ಸತ್ಯ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.